ನಮಸ್ತೆ ಕರ್ನಾಟಕ. ಇವತ್ತಿನ ವಿಡಿಯೋದಲ್ಲಿ ನಾವು ಸೂರ್ಯದೇವನ ಜನ್ಮದಿನವಾದ ರಥಸಪ್ತಮಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ರಥಸಪ್ತಮಿ ಅಂದರೆ ಏನು? ಇದರ ವಿಶೇಷತೆ ಏನು? ರಥಸಪ್ತಮಿಯ ದಿನ ಮನೆಯಲ್ಲಿ ಪೂಜೆಯನ್ನು ಹೇಗೆ ಮಾಡಬೇಕು? ಮುಖ್ಯವಾಗಿ ಯಾವ ಎಲೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಿದರೆ ನಮಗೆ ಸಪ್ತ ಜನ್ಮಗಳ ಪುಣ್ಯ ಸಿಗುತ್ತೆ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೂರ್ಯನ ಜನ್ಮದಿನ. ಪುರಾಣಗಳ ಪ್ರಕಾರ ಸೂರ್ಯದೇವನು ಜನಿಸಿದ್ದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು. ಹಾಗಾಗಿ ಇದನ್ನು ಸೂರ್ಯ ಜಯಂತಿ ಎಂದು ಕರೆಯುತ್ತಾರೆ. ಸೂರ್ಯನು ತನ್ನ ರಥವನ್ನು ಉತ್ತರ ದಿಕ್ಕಿನತ್ತ ಅಥವಾ ಉತ್ತರಾಯಣ ತಿರುಗಿಸಿ ಭೂಮಿಗೆ ಹತ್ತಿರವಾಗುವ ಸಮಯ ಇದಾಗಿದೆ. ಇದು ಸಮೃದ್ಧಿ ಮತ್ತು ಬೆಳೆಗಳ ಬೆಳವಣಿಗೆಯ ಸಂಕೇತ. ಆಚರಣೆಯ ಕ್ರಮಗಳು. ಅರುಣೋದಯ ಸ್ನಾನ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಮಾಡುವ ಸ್ನಾನ ಈ ದಿನ ಬಹಳ ವಿಶೇಷವಾಗಿದೆ. ಎಕ್ಕದ ಎಲೆಗಳ ಬಳಕೆ. ತಲೆಯ ಮೇಲೆ 7 ಎಕ್ಕದ ಎಲೆಗಳನ್ನು ಅಥವಾ ತಲೆ ಮೇಲೆ 1, ಭುಜದ ಮೇಲೆ 2, ಮೊಣಕಾಲುಗಳ ಮೇಲೆ 2 ಮತ್ತು ಪಾದಗಳ ಮೇಲೆ 2 ಇಟ್ಟುಕೊಂಡು ಸ್ನಾನ ಮಾಡುವ ಸಂಪ್ರದಾಯ ಇದಾಗಿದೆ. ಇದು ಆರೋಗ್ಯಕ್ಕೆ ಮತ್ತು ಚರ್ಮದ ಕಾಯಿಲೆಗಳ ನಿವಾರಣೆಗೆ ಉತ್ತಮ ಎಂದು ನಂಬಲಾಗಿದೆ. ಅರ್ಘ್ಯ ಸಮರ್ಪಣೆ ಅಂದರೆ ಸ್ನಾನದ ನಂತರ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಅರ್ಘ್ಯ ನೀಡುವುದು. ಸೂರ್ಯಾಷ್ಟಕ ಅಥವಾ ಆದಿತ್ಯ ಹೃದಯ ಸೂತ್ರವನ್ನು ಪಠಿಸುವುದು ಶ್ರೇಷ್ಠ. ರಂಗೋಲಿ. ಮನೆಯ ಮುಂದೆ ಸೂರ್ಯ ಮತ್ತು ರಥದ ರಂಗೋಲಿಯನ್ನು ಹಾಕಿ ಅಲಂಕರಿಸಲಾಗುತ್ತದೆ. ವಿಶೇಷ ನೈವೇದ್ಯ ಅಂದರೆ ರಥಸಪ್ತಮಿಯಂದು ಹಾಲನ್ನು ಉಕ್ಕಿಸಿ ಅದರಿಂದ ಪರಮಾನ್ಯ ಅಥವಾ ಪಾಯಸ ತಯಾರಿಸಲಾಗುತ್ತದೆ. ಸೂರ್ಯನ ಕಿರಣಗಳು ಬೀಳುವ ಜಾಗದಲ್ಲಿ ಒಲೆ ಹಚ್ಚುವುದು ಅಥವಾ ಸೂರ್ಯನಿಗೆ ಕಾಣುವಂತೆ ನೈವೇದ್ಯ ಅರ್ಪಿಸುವುದು. ವಡಿಕೆ. ವಡಿಕೆ ಎಂದರೆ ಪದ್ಧತಿ ಎಂದರ್ಥ. ಪಠಿಸಬೇಕಾದ ಮಂತ್ರ: ಸಪ್ತಸಾಪ್ತಿ ವಹಿಪ್ರೀತೆ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಣಾಂಗ್ಯಾಂ ದಿವಾಕರ. ಈ ಮಂತ್ರವನ್ನು ತಪ್ಪದೆ ಜಪಿಸಬೇಕು. ಇಲ್ಲಿ ಗಮನಿಸಬೇಕಾದ ಅಂಶ ಯಾವುದು ಎಂದರೆ ಈ ದಿನ ದಾನ ಮಾಡುವುದು. ಅಂದರೆ ವಿಶೇಷವಾಗಿ ಗೋಧಿ ಅಥವಾ ಕೆಂಪು ಬಟ್ಟೆ ಅತ್ಯಂತ ಫಲದಾಯಕ ಎಂದು ಹೇಳಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ ರಥಸಪ್ತಮಿ ಎಂದರೆ ಸೂರ್ಯದೇವನ ಜನ್ಮದಿನ ಮತ್ತು ಅವನ ತನ್ನ ಪಯಣದ ದಿಕ್ಕನ್ನು ಬದಲಾಯಿಸುವ ಪವಿತ್ರ ದಿನ. ಸೂರ್ಯ ಜಯಂತಿ ಅಥವಾ ಸೂರ್ಯನ ಹುಟ್ಟುಹಬ್ಬ. ಪುರಾಣಗಳ ಪ್ರಕಾರ ಕಶ್ಯಪ ಮುನಿ ಮತ್ತು ಅದಿತಿ ದಂಪತಿಗಳ ಪುತ್ರನಾದ ಸೂರ್ಯದೇವನು ಜನಿಸಿದ ದಿನ ಇದಾಗಿದೆ. ಲೋಕಕ್ಕೆ ಬೆಳಕನ್ನು ನೀಡುವ ಸೂರ್ಯನು ಮೊದಲ ಬಾರಿಗೆ ಭೂಮಿಯನ್ನು ಬೆಳಗಿದ ದಿನ ಎಂದು ನಂಬಿಕೆಯಿದೆ. ರಥ ಮತ್ತು ಸಪ್ತಮಿ. ಈ ಎರಡು ಪದದ ಅರ್ಥ ಏನೆಂದರೆ, ರಥ ಎಂದರೆ ಸೂರ್ಯನು 7 ಕುದುರೆಗಳಿರುವ ರಥವನ್ನು ಏರಿ ಸಂಚರಿಸುತ್ತಾನೆ ಎಂಬ ಸಂಕೇತ. ರಥಸಪ್ತಮಿಯ ದಿನದಂದು ಸೂರ್ಯನು ತನ್ನ ರಥದ ದಿಕ್ಕನ್ನು ಬದಲಿಸಿ ಪೂರ್ಣವಾಗಿ ಉತ್ತರ ದಿಕ್ಕಿನತ್ತ ಅಥವಾ ಉತ್ತರಾಯಣ ಚಲಿಸಲು ಪ್ರಾರಂಭಿಸುತ್ತಾನೆ. ಸಪ್ತಮಿ ಎಂದರೆ ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಸಪ್ತಮಿ ತಿಥಿ. ಈ ಹಬ್ಬ ಬರುವುದರಿಂದ ಇದನ್ನು ರಥಸಪ್ತಮಿ ಎನ್ನುತ್ತಾರೆ. ಕಾಲ ಬದಲಾವಣೆಯ ಸಂಕೇತ ಅಂದರೆ ಮಕರ ಸಂಕ್ರಾಂತಿಯ ನಂತರ ಹವಾಮಾನದಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ರಥಸಪ್ತಮಿಯ ಹೊತ್ತಿಗೆ ಚಳಿ ಕಡಿಮೆಯಾಗಿ ಬಿಸಿಲು ಏರತೊಡಗುತ್ತದೆ. ಇದು ರೈತರಿಗೆ ಮತ್ತು ಪ್ರಕೃತಿಗೆ ಹೊಸ ಚೈತನ್ಯವನ್ನು ಉಂಟುಮಾಡುತ್ತದೆ. ವೈಜ್ಞಾನಿಕ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸೂರ್ಯನು ನಮಗೆ ವಿಟಮಿನ್ ಡಿ ನೀಡುವ ಮುಖ್ಯ ಮೂಲ ಏನೆಂದರೆ ಈ ದಿನ ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದರಿಂದ ಶರೀರದಲ್ಲಿ ಇರುವ
ಕಸರತ್ತು ಅಥವಾ ಅನಾರೋಗ್ಯ ದೂರವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಅರುಣೋದಯ ಸ್ನಾನ ಅಥವಾ ಪವಿತ್ರ ಸ್ನಾನ ಅಂದರೆ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನ ಮಾಡುವುದು ಈ ಹಬ್ಬದ ಮುಖ್ಯ ಆಚರಣೆಯಾಗಿದೆ. ಅಂದು ಸ್ನಾನ ಮಾಡುವಾಗ ತಲೆ ಮತ್ತು ಭುಜಗಳ ಮೇಲೆ ಎಕ್ಕದ ಎಲೆಗಳನ್ನು ಅರ್ಕ ಪತ್ರ ಎಂದು ಕರೆಯುತ್ತಾರೆ. ಇದನ್ನು ಇಟ್ಟುಕೊಂಡು ಸ್ನಾನ ಮಾಡುತ್ತಾರೆ. 7 ಎಕ್ಕದ ಎಲೆಗಳು ಮನುಷ್ಯನ 7 ಜನ್ಮಗಳ ಪಾಪಗಳನ್ನು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತವೆ ಎಂಬ ನಂಬಿಕೆ ಇದೆ. ಸೂರ್ಯನ ರಥದ ರಂಗೋಲಿ ಅಂದರೆ ಮನೆಯ ಮುಂದೆ ಅಥವಾ ಪೂಜಾ ಕೋಣೆಯಲ್ಲಿ ಸೂರ್ಯನು ರಥದಲ್ಲಿ ಕುಳಿತಿರುವಂತೆ ಅಥವಾ ಕೇವಲ ರಥದ ಆಕೃತಿಯ ರಂಗೋಲಿಯನ್ನು ಹಾಕುತ್ತಾರೆ. ಈ ರಂಗೋಲಿಯನ್ನು ಹೂವುಗಳಿಂದ ಅಲಂಕರಿಸಲಾಗುತ್ತದೆ. ಸೂರ್ಯನಿಗೆ ಅರ್ಘ್ಯ ಸಮರ್ಪಣೆ ಅಂದರೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಸೂರ್ಯನಿಗೆ ಮುಖ ಮಾಡಿ ನಿಂತು ನೀರನ್ನು ಬಿಡುತ್ತಾರೆ. ಇದನ್ನು ಅರ್ಘ್ಯ ಎನ್ನುತ್ತಾರೆ. ಇದು ಸೂರ್ಯನಿಗೆ ಸಲ್ಲಿಸುವ ಗೌರವ. ಸೂರ್ಯನಾರಾಯಣ ಸೂರ್ಯನನ್ನು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಎಂದು ಭಾವಿಸಿ ಸೂರ್ಯನಾರಾಯಣ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ಸೂರ್ಯನ ರಥದ ಸಾರಥಿಯಾದ ಅರುಣನನ್ನು ಈ ದಿನ ಸ್ಮರಿಸಲಾಗುತ್ತದೆ. ಗಾಯತ್ರಿ ಮಂತ್ರ ಸೂರ್ಯನು ಗಾಯತ್ರಿ ಮಂತ್ರದ ಅಧಿಪತಿಯಾಗಿರುವುದರಿಂದ ಈ ದಿನ ಗಾಯತ್ರಿ ಜಪ ಮಾಡುವುದು ಅತ್ಯಂತ ಶ್ರೇಷ್ಠ. ಪೂಜೆಯ ವೇಳೆ ಸೂರ್ಯನ ಈ 12 ಹೆಸರುಗಳನ್ನು ಹೇಳುವುದು ಶ್ರೇಷ್ಠ. 1ನೇದಾಗಿ ಓಂ ಮಿತ್ರಾಯ ನಮಃ, 2ನೇದಾಗಿ ಓಂ ರವಾಯ ನಮಃ, 3ನೇದಾಗಿ ಓಂ ಸೂರ್ಯಾಯ ನಮಃ, 4ನೇದಾಗಿ ಓಂ ಬನಾವೆ ನಮಃ, 5ನೇದಾಗಿ ಓಂ ಖಗಾಯ ನಮಃ, 6ನೇದಾಗಿ ಓಂ ಪುಷ್ಣಾಯ ನಮಃ, 7ನೇದಾಗಿ ಓಂ ಹಿರಣ್ಯಗರ್ಭಾಯ ನಮಃ, 8ನೇದಾಗಿ ಓಂ ಮರಿಚಾಯ ನಮಃ, 9ನೇದಾಗಿ ಓಂ ಆದಿತ್ಯಾಯ ನಮಃ, 10ನೇದಾಗಿ ಓಂ ಸಾವಿತ್ರೇ ನಮಃ, 11ನೇ ಓಂ ಅಕಾರ್ಯ ನಮಃ, 12ನೇದಾಗಿ ಓಂ ಭಾಸ್ಕರಾಯ ನಮಃ. ಎಕ್ಕದ ಎಲೆಗಳ ಬಳಕೆ ಏಕೆಂದರೆ ಶಾಸ್ತ್ರಗಳ ಪ್ರಕಾರ ರಥಸಪ್ತಮಿಯಂದು 7 ಎಕ್ಕದ ಎಲೆಗಳನ್ನು ತಲೆ ಮೇಲೆ 1, ಭುಜಗಳ ಮೇಲೆ 2, ಮೊಣಕಾಲುಗಳ ಮೇಲೆ 2, ಪಾದಗಳ ಮೇಲೆ 2 ಇಟ್ಟುಕೊಂಡು ಸ್ನಾನ ಮಾಡಿದರೆ ಸಪ್ತಜನ್ಮದ ಪಾಪಗಳು ಮತ್ತು ರೋಗಗಳು ನಿವಾರಣೆಯಾಗುತ್ತವೆ. ಇದಕ್ಕೆ ಸಂಬಂಧಿಸಿದ ಒಂದು ಶ್ಲೋಕದ ಸಾಲು ಹೀಗಿದೆ: ಯತತ್ಯ ಜನ್ಮನಾಂ ಪಾಪಂ ಯಚ್ಚ ಜನ್ಮಾಂತರ ರಾಜಿತಂ ತಾನ್ಮೇ ರೋಗಂ ಚ ಶೋಕಂ ಚ ಮಕಾರಿ ಅಂತು ಸಪ್ತಮಿ. ಅಂದರೆ ಈ ಜನ್ಮದ ಮತ್ತು ಹಿಂದಿನ ಜನ್ಮದ ಪಾಪಗಳು, ರೋಗಗಳು ಮತ್ತು ದುಃಖಗಳು ಈ ಸಪ್ತಮಿ ಸ್ನಾನದಿಂದ ದೂರವಾಗಲಿ ಎಂದು ಅರ್ಥವನ್ನು ಇದು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೆ. ಇದರಿಂದ ಆಕಲಿಕ ಮರಣ ಭಯ ದೂರವಾಗುತ್ತದೆ, ದೀರ್ಘಕಾಲದ ಕಾಯಿಲೆಗಳು ವಾಸಿಯಾಗಿ ಆಯಸ್ಸು ಹೆಚ್ಚಾಗುತ್ತದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ. ತಪ್ಪದೆ ನಾನು ಹೇಳಿದ ಮಾಹಿತಿಯನ್ನು ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.